ಹಲೋ ಫ್ರೆಂಡ್ಸ್, ನಮಸ್ಕಾರ. ಟಾಪ್ ಕ್ರಿಕೆಟ್ ಅಪ್ಡೇಟ್ಸ್ಗೆ ಸ್ವಾಗತ. ಸೆಕೆಂಡ್ ಟೆಸ್ಟ್ ವಿಶಾಖಪಟ್ಟಣಂ ವೈಜಾಗಲ್ಲಿ ನಡೀತಾ ಇದೆ. ಸೊ ಇಂಡಿಯಾ ವರ್ಸಸ್ ಇಂಗ್ಲೆಂಡ್. ಆ ಮ್ಯಾಚ್ಗಿಂತ ಮುಂಚೆ ಆ, ಬೆನ್ ಫೋಕ್ಸ್, ವಿಕೆಟ್ ಕೀಪರ್ ಆಫ್ ದ ಇಂಗ್ಲೆಂಡ್ ಟೀಮ್, ನೀವು ನೋಡಿದ್ರಲ್ಲ ಆಡಿದ್ದು ಮೊನ್ನೆ. ಸೊ ಅವ್ರು ಹೇಳ್ತಾ ಇದ್ದಾರೆ, ನಾವು ತುಂಬಾ ಪಾಸಿಟಿವ್ ಆಗಿದ್ದೀವಿ. ವಿಸಿಟರ್ಸ್ ಹೊರಗಡೆಯಿಂದ ಬಂದಿರೋ ನಾವೇ ಪಾಸಿಟಿವ್ ಆಗಿದ್ದೀವಿ. ಇಂಡಿಯನ್ ಬೌಲರ್ನ ಅಂಡರ್ ಪ್ರೆಷರ್ನಲ್ಲಿ ನೋಡೋಕ್ಕೋಸ್ಕರ ನಾವು ಉತ್ಸುಕರಾಗಿದ್ದೀವಿ. ಸೊ ಈಗ ಪ್ರೆಷರ್ನಲ್ಲಿ ನಾವಂತೂ ಪ್ರೆಷರಲ್ಲಿ ಇಲ್ಲ, ನಾವು ಆರಾಮಾಗಿದ್ದೀವಿ, ಗಿವ್ ಅಪ್ ಕೂಡ ಮಾಡಲ್ಲ. ಬಟ್ ಇಂಡಿಯನ್ ಬೌಲರ್ಸ್ ಪ್ರೆಷರಲ್ಲಿ ಬೌಲಿಂಗ್ ಮಾಡೋದನ್ನ ನೋಡೋಕ್ಕೆ ನಾವು ನೋಡ್ತಾ ಇದ್ದೀವಿ, ಆಸೆ ಪಡ್ತಾ ಇದ್ದೀವಿ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಎಷ್ಟು ಆಲ್ರೆಡಿ ಒಂದು ಮ್ಯಾಚ್ ಗೆದ್ದ ತಕ್ಷಣ ಯಾವ ರೀತಿ ಚೇಂಜಸ್ ಆಗ್ತಾ ಇದೆ ಅವರ ಸ್ಟೇಟ್ಮೆಂಟ್ಗಳು ನೋಡಿ. ಸೊ ಇಂಡಿಯಾ ಬೌಲರ್ಸ್ ಕೂಡ ಕಮ್ ಬ್ಯಾಕ್ ಮಾಡ್ತಾರೆ ಸೆಕೆಂಡ್ ಟೆಸ್ಟ್ ಅಲ್ಲಿ. ಸೊ ಅವ್ರಿಗೂ ಕೂಡ ವಾಪಸ್ಸು ಪಾಠ ಕಲಿಸ್ತಾರೆ ಅಂತ ನಾವು ಕೂಡ ಆಶಿಸೋಣ. ಮುಂದಿನ ಅಪ್ಡೇಟ್ನಲ್ಲಿ ಮೊಹಮ್ಮದ್ ಕೈಫ್ ಕೂಡ ಶುಭ್ಮನ್ ಗಿಲ್ಗೆ ನಿನ್ನ ಫುಟ್ ವರ್ಕ್ ಸರಿ ಮಾಡ್ಕೊಳಪ್ಪ ಅಂತ ಉಗಿತಾ ಇದ್ದಾರೆ. ಯಾಕೆಂದ್ರೆ ಅವರು ವೈಟ್ ಬಾಲ್ ಪ್ಲೇಯರು ಅಂತಂದ್ರೆ ODI ಮತ್ತೆ T20 ಪ್ಲೇಯರ್ ಇದ್ದಂಗೆ. ಸೊ ಅಲ್ಲಿ ಫ್ಲಾಟ್ ವಿಕೆಟ್ ಕೊಡ್ತಾರೆ, ಅಲ್ಲಿ ಚೆನ್ನಾಗಿ ಫ್ಲಾಟ್ ವಿಕೆಟ್ ಅಲ್ಲಿ ರನ್ ಹೊಡಿಬೋದು, ಅಲ್ಲೇನು ಬೌನ್ಸ್ ಶೂಟರ್ನು ಇರೋದಿಲ್ಲ. ಸೊ ಅಲ್ಲಿ ಚೆನ್ನಾಗಿ ಆಡ್ತಾರೆ ಶುಭ್ಮನ್ ಗಿಲ್. ಆದರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಆ ಥರ ವಿಕೆಟ್ಸ್ ನಿಮಗೆ ಸಿಗಲ್ಲ ಕಣಪ್ಪ. ಸಿಗದೆ ಯಾವ ಥರ ಇರುತ್ತೆ, ಫುಲ್ ಟರ್ನ್ ಇರ್ತದೆ, ಸ್ವಲ್ಪ ಬೌನ್ಸ್ ಇರುತ್ತೆ. ಸೊ ಅದರಿಂದ ನಿನ್ನ ಫುಟ್ ವರ್ಕ್ ಮೇಲೆ ನೀನು ವರ್ಕ್ ಮಾಡು ಸ್ವಲ್ಪ, ಅವಾಗ ಮಾತ್ರ ನೀನು ರನ್ ಗಳಿಸಕ್ಕೆ ಸಾಧ್ಯ ಅಂತ ಸ್ವಲ್ಪ ಮೊಹಮ್ಮದ್ ಕೈಫ್ ಕೂಡ ಒಂದು ಟ್ವೀಟ್ ಮಾಡಿ ಶುಭ್ಮನ್ ಗಿಲ್ಗೆ ಸ್ವಲ್ಪ ಬುದ್ಧಿ ಹೇಳಿದ್ದಾರೆ. ಅದು ಅವರು ಸರಿ ಮಾಡ್ಕೋಬೇಕಾಗಿದೆ ಈಗ, ಇಲ್ಲ ಅಂತಂದ್ರೆ ಟೀಮಲ್ಲಿ ಸ್ಥಾನ ಕಳ್ಕೋಬೇಕಾಗುತ್ತೆ. ಮುಂದಿನ ಅಪ್ಡೇಟ್ನಲ್ಲಿ ವಿರಾಟ್ ಕೊಹ್ಲಿ ಟೀಮಲ್ಲಿದ್ರೆ ಅದೊಂದು ಇಂಟೆನ್ಸಿಟಿ ಇರುತ್ತೆ, ಅದೊಂದು ಪ್ರೆಸೆನ್ಸ್ ಇರುತ್ತೆ ಅವ್ರದ್ದು, ಅದೊಂದು ಹವಾ ಇರ್ತದೆ ಟೀಮಲ್ಲಿ. ಅವಾಗ ಅಪೋಸಿಷನ್ನ ಏನು ತಲೆ ಕೆಳಗೆ ಮಾಡ್ಬೋದು ಅವರ ಪ್ಲಾನ್ಗಳನ್ನ, ಆ ಥರ ಇರುತ್ತೆ. ಸೊ ಈಗ ಅದು ಟೀಮಲ್ಲಿ ಸದ್ಯಕ್ಕೆ ಟೀಮ್ ಇಂಡಿಯಾದಲ್ಲಿ ನಡೀತಾ ಇಲ್ಲ. ರೋಹಿತ್ ಶರ್ಮಾ ಅವರು ಸೊ ಅದೇ ರೀತಿ ಒಂದು ತರಬೇಕಾಗುತ್ತೆ ಪ್ರೆಸೆನ್ಸ್ನ ಟೀಮ್ನಲ್ಲಿ. ಅವಾಗ ಮಾತ್ರ ಈ ಮ್ಯಾಚನ್ನು ಅವರು ಟರ್ನ್ ಅರೌಂಡ್ ಮಾಡ್ಬೋದು, ವಾಪಸ್ ಕಮ್ ಬ್ಯಾಕ್ ಮಾಡ್ಬೋದು. ಇಂಗ್ಲೆಂಡ್ನ ಸೋಲಿಸ್ಬೇಕಂತಂದ್ರೆ ಇಷ್ಟೆಲ್ಲ ಪ್ರಯತ್ನ ಮಾಡಬೇಕಾಗುತ್ತೆ. ಸೊ ಇದು ಒಂದು ಒಳ್ಳೆ ಅವಕಾಶ ರೋಹಿತ್ ಶರ್ಮಾಗೆ. ವಿರಾಟ್ ಕೊಹ್ಲಿ ಇಲ್ದಲೇನೂ ಕೂಡ ನೀವು ಟೆಸ್ಟ್ ಮ್ಯಾಚ್ ಗೆದ್ದು ತೋರಿಸ್ಬೇಕು ಅಂತ ಮಾಂಟಿ ಪನೇಸರು, ಇಂಗ್ಲೆಂಡ್ನ ಮಾಜಿ ಸ್ಪಿನ್ನರು, ಅವರು ರೋಹಿತ್ ಶರ್ಮಾಗೆ ಒಂದು ಸಜೆಷನ್ ಕೊಟ್ಟಿದ್ದಾರೆ. ಅದು ಕೂಡ ನಿಜಾನೇ. ನಾವು ವಿರಾಟ್ ಕೊಹ್ಲಿ ಈಗ ಎಷ್ಟು ವರ್ಷ ಆಡ್ತಾರೆ, ವಿರಾಟ್ ಕೊಹ್ಲಿ ಆಗಲಿ ರೋಹಿತ್ ಶರ್ಮಾ ಆಗಲಿ ಒಂದೇ ಟೈಮ್ಗೆ ರಿಟೈರ್ ಆಗ್ತಾರೆ. ಬಟ್ ಇನ್ನೊಂದು 2 ವರ್ಷ 3 ವರ್ಷ ಟೆಸ್ಟ್ ಕ್ರಿಕೆಟ್ ಆಡ್ಬೋದು, ಅಥವಾ ಟೆಸ್ಟ್ ಕ್ರಿಕೆಟ್ ಇನ್ನೂ 4 ವರ್ಷ ಕೂಡ ಬೇಕಾದ್ರೂ ಆಡ್ಬೋದು, ODI ಅಥವಾ T20ನ ಬಿಟ್ಟರು. ಬಟ್ ವಿರಾಟ್ ಕೊಹ್ಲಿ ಇರೋವರೆಗೂ ಮಾತ್ರ ಗೆಲುವು. ವಿರಾಟ್ ಕೊಹ್ಲಿ ಇಲ್ಲ ಅಂದರೆ ಯಂಗ್ಸ್ಟರ್ಸು ಗೆಲ್ಲಬೇಕು ಅಂತಂದರೆ ಅವರಿಂದ ತುಂಬ ಕಲಿಯೋದಿದೆ ಪಾಠ. ಸೊ ಈಗ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿರೋದ್ರಿಂದ ಸ್ವಲ್ಪ ಅವರು ಕೂಡ ಇಂಟೆನ್ಸಿಟಿ ತೋರಿಸ್ಬೇಕಾಗುತ್ತೆ. ಫೀಲ್ಡಲ್ಲಿ ಇದ್ದಾಗ ಮಂಕಾಗಿ, ಏನು ಆಯ್ತಾ ಇಲ್ವಲ್ಲ, ನನ್ನ ಪ್ಲಾನ್ಗಳೆಲ್ಲ ವರ್ಕ್ ಆಗ್ತಾ ಇಲ್ವಲ್ಲ ಅಂತ ತುಂಬ ಮಂಕಾಗಿ ನಿಲ್ಲೋದನ್ನ ನೋಡಿನೇ ಇವರು ಈ ಥರ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಮುಂದಿನ ಅಪ್ಡೇಟ್ನಲ್ಲಿ ನಿಮಗೆ ಗೊತ್ತು, ಇಂಗ್ಲೆಂಡ್ನ ಕೋಚು ಬ್ರೆಂಡನ್ ಮೆಕ್ಕಲಮ್, ಅವ್ರ ಹೆಸರೇ ಬ್ಯಾಸ್ ಅಂತ. ಅವ್ರದ್ದು ಒಂದು ಏನಾದ್ರು ನಿಕ್ ನೇಮು ಬ್ಯಾಸ್, ಅದಕ್ಕೆ ಬ್ಯಾಸ್ ಬಾಲ್ ಅಂತ ಬಂದಿರೋದು. ಯಾಕಂದ್ರೆ ಅವ್ರ ವೇ ಆಫ್ ಪ್ಲೇಯಿಂಗ್ ಏನಿತ್ತು, ಅದಕ್ಕೆ ಬ್ಯಾಸ್ ಬಾಲ್ ಅಂತ ಅವ್ರನ್ನ ಮೊದಲಿಂದ ಅವ್ರು ಆಡೋ ರೀತಿಗೆ ಬ್ಯಾಸ್ ಬಾಲ್ ಅಂತಾನೆ ಕರೀತಾ ಇದ್ರು ನ್ಯೂಜಿಲೆಂಡ್ ಟೀಮ್ನಲ್ಲೂ ಕೂಡ. ಬಟ್ ಈಗ ಅದು ಇಂಗ್ಲೆಂಡ್ಗೆ ಅವರು ಕೋಚ್ ಆದಮೇಲೆ ಕೂಡ ಅವರು ಬ್ಯಾಸ್ ಬಾಲ್ ಕ್ರಿಕೆಟ್ ಆಡೋಕ್ಕೆ ಶುರು ಮಾಡಿದ್ದು, ಅವ್ರು ಅದನ್ನು ಅವರ ಪ್ಲೇಯರ್ಸ್ಗೆ ಕಲಿಸಿರೋದು. ಸೊ ಅವರು ಈಗ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಇಂಡಿಯನ್ ಬ್ಯಾಟಿಂಗ್ ಲೈನಪ್ ಏನು ವೀಕ್ನೆಸ್ ಇದೆ ಅಂತ. ಇಂಡಿಯಾದವರು ಕೂಡ ಸ್ಪಿನ್ನರ್ಸ್ಗೆ ಚೆನ್ನಾಗಿ ಆಡ್ತಾ ಇಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ. ಯಾಕಂದರೆ ಮೊದಲಾದರೆ ಸ್ಪಿನ್ ನಮ್ಮ ಅಸ್ತ್ರ ಆಗಿತ್ತು ಭಾರತದವರೆಲ್ಲ ಸ್ಪಿನ್ಗೆ ಚೆನ್ನಾಗಿ ಆಡ್ತಿದ್ರು. ಬಟ್ ಅಪೋಸಿಷನ್ನು ಓವರ್ಸೀಸ್ ಪ್ಲೇಯರ್ಸು, ಅಂದರೆ ಏಷ್ಯಾ ಪ್ಲೇಯರ್ಸ್ ಬಿಟ್ಟು ಪಾಕಿಸ್ತಾನ, ಶ್ರೀಲಂಕಾ ಎಲ್ಲ ಚೆನ್ನಾಗಿ ಆಡ್ತಾಯಿದ್ರು. ಬಟ್ ಓವರ್ಸೀಸ್ ಪ್ಲೇಯರ್ಸ್ ಏನು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಇಂಗ್ಲೆಂಡ್, ಸೌತ್ ಆಫ್ರಿಕಾ ಇದ್ದಾರೆ, ಅವ್ರು ಯಾರು ಸ್ಪಿನ್ಗೆ ಅಷ್ಟು ಚೆನ್ನಾಗಿ ಆಡೋಕ್ಕಾಗ್ತಿರಲಿಲ್ಲ ಇಂಡಿಯಾಗೆ ಬಂದರೆ. ಅವ್ರು ಯಾಕಂದರೆ ಅವ್ರು ಯಾವಾಗಲೂ ಬೌನ್ಸಿ ಪಿಚ್ಚಲ್ಲಿ ಆಡಿ ಅಭ್ಯಾಸ ಆಗ್ತಿತ್ತು. ಸೊ ಅದನ್ನು ನಾವು ಅಸ್ತ್ರವಾಗಿ ಬಳಸ್ಕೊತಾ ಇದ್ವಿ. ಆದರೆ ಈಗ ಅವರೇ ನಮ್ಮ ಮೇಲೆ ನಮ್ಮ ಬ್ರಹ್ಮಾಸ್ತ್ರನ ವಾಪಸ್ ಬಿಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ನಾವು ಸಿರಾಜ್ನ ತೆಗೆದು ಕುಲ್ದೀಪ್ ಹಾಕೊಂಡು 4 ಸ್ಪಿನ್ನರ್ ಆಡಿಸಿ ಒಬ್ಬ ಬುಮ್ರಾ ಸಾಕು ಅಂತ ಯೋಚನೆ ಮಾಡೋ ಸಮಯದಲ್ಲಿ, ಅವರು ನಾವು ಮಾರ್ಕ್ ವುಡ್ ಯಾರು ಫಾಸ್ಟ್ ಬಾಲರ್ ಅವ್ರನ್ನೂ ತೆಗೆದು ನಾವು 4 ಸ್ಪಿನ್ನರ್ ಆಡ್ಸೋಕ್ಕೆ ರೆಡಿ ಇದ್ದೀವಿ. ಅಕಸ್ಮಾತ್ ಈಗ ವಿಶಾಖಪಟ್ಟಣಂ ನೆಕ್ಸ್ಟ್ ಟೆಸ್ಟಲ್ಲಿ ವಿಶಾಖಪಟ್ಟಣಮಲ್ಲಿ ಏನಾದರೂ ಚೆನ್ನಾಗಿ ಟರ್ನಿಂಗ್ ಇದೆ ಅಂತ ನಮಗೆ ಪಿಚ್ ರಿಪೋರ್ಟ್ ಗೊತ್ತಾದರೆ ನಾವು 4 ಸ್ಪಿನ್ನರ್ಸ್ ಆಡ್ಸೋಕ್ಕೂ ರೆಡಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೆಕ್ಕಲಮು. ಎಷ್ಟು ತಲೆ ನೋಡಿ ಒಟ್ಟಲ್ಲಿ, ಅವರು ಸೋಲಿಸ್ಬೇಕು ಇಂಡಿಯಾನ ಹೇಗಾದರೂ ಮಾಡಿ ಅನ್ನೋ ಪ್ಲ್ಯಾನು ವರ್ಕೌಟ್ ಮಾಡೋಕ್ಕೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದಾರೆ ಅವರು. ಮುಂದಿನ ಅಪ್ಡೇಟ್ನಲ್ಲಿ ಸೆಕೆಂಡ್ ಟೆಸ್ಟಲ್ಲಿ ಯಾರು ಡೆಬ್ಯೂ ಮಾಡ್ಬೋದು, ಸರ್ಫರಾಜ್ ಖಾನ ಅಥವಾ ರಜತ್ ಪತಿದಾರ ಅಂತ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಯಾಕೆಂತಂದರೆ ಅವ್ರದ್ದು ಸ್ಟ್ಯಾಟ್ಸ್ ಫಸ್ಟ್ ಕ್ಲಾಸ್ ಕೆರಿಯರಲ್ಲಿ ಏನು ಸ್ಟ್ಯಾಟ್ ಇದೆ ರಣಜಿನಲ್ಲಿ, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸರ್ಫರಾಜ್ ಖಾನ್ 66 ಮ್ಯಾಚ್ ಆಡಿದ್ದಾರೆ, ರಜತ್ ಪತಿದಾರ್ 93 ಮ್ಯಾಚಸ್ ಆಡಿದ್ದಾರೆ. ಅಂದರೆ ಸ್ವಲ್ಪ ಯಾಕಂದರೆ ಏಜಲ್ಲೂ ದೊಡ್ಡವರು, ಮುಂಚೆನೇ ಬಂದಿದ್ದಾರೆ ಟೀಮ್ಗೆ, ರಣಜಿ ಆಡೋಕ್ಕೆ ಮುಂಚೆನೇ ಡೆಬ್ಯೂ ಮಾಡಿದ್ದಾರೆ. ಸೊ ಅವ್ರು ಜಾಸ್ತಿ ಮ್ಯಾಚಸ್ ಆಡಿದ್ದಾರೆ. ಇವ್ರಿಗಿಂತ 30 ಮ್ಯಾಚಸ್ ಜಾಸ್ತಿ ಆಡಿದ್ದಾರೆ. 30ಗಿಂತ 27 ಮ್ಯಾಚಸ್ ಜಾಸ್ತಿ ಆಡಿದ್ದಾರೆ ಸರ್ಫರಾಜ್ ಖಾನ್ಗಿಂತ ರಜತ್ ಪತಿದಾರ್. ಸೊ ಸರ್ಫರಾಜ್ ಖಾನ್ 26 ವರ್ಷ, ರಜತ್ ಪತಿದಾರ್ 31 ವರ್ಷ ಇದ್ದಾರೆ. ಮತ್ತು ಸರ್ಫರಾಜ್ ಖಾನ್ 3912 ರನ್ ಹೊಡೆದಿದ್ದಾರೆ, ರಜತ್ ಪತಿದಾರ್ 4000 ರನ್ ಹೊಡೆದಿದ್ದಾರೆ. ಆಲ್ಮೋಸ್ಟ್ ಒಂಚೂರು ಕಮ್ಮಿ ಇದ್ದಾರೆ ಅಷ್ಟೇ, ತುಂಬ ಲೇಟಾಗಿ ಬಂದ್ರು ಸರ್ಫರಾಜ್ ಖಾನ್ ತುಂಬ ಫಾಸ್ಟ್ ಆಗಿದ್ದಾರೆ ರನ್ಸ್ ಹೊಡೆಯೋದ್ರಲ್ಲಿ. ಆಮೇಲೆ 69.8 ಇದೆ ಆ್ಯಾವ್ರೇಜ್, ಸ್ವಲ್ಪ ಹತ್ತಿರ 70 ಅಂತ ತಿಳ್ಕೊಬೇಕು. ಅದನ್ನು ರೌಂಡ್ ಆಫ್ ಮಾಡಿಕೊಂಡ್ರೆ 70 ಆ್ಯಾವ್ರೇಜ್ ಇದೆ ಸರ್ಫರಾಜ್ ಖಾನ್ದು. ಆದರೆ ರಜತ್ ಪತಿದಾರ್ದು 45.9 ಇದೆ, ಅಂದರೆ 46 ಇದೆ. ಆ್ಯಾವ್ರೇಜ್ ನೋಡಿದ್ರೆ ತುಂಬ, ಅಂದರೆ ಹತ್ತಿರ 25 ಆ್ಯಾವ್ರೇಜಸ್ ಅಷ್ಟು ಕಮ್ಮಿ ಇದೆ ಇವ್ರಿಗಿಂತ. ಅವರು 14 ಸೆಂಚುರಿ ಹೊಡೆದಿದ್ದಾರೆ ಸರ್ಫರಾಜ್ ಖಾನು, 11 50s ಹೊಡೆದಿದ್ದಾರೆ.
ಅದೇನೇ ರಜತ್ ಪಟಿದಾರ್ 12 ಸೆಂಚುರೀಸ್ ಹೊಡೆದಿದ್ದಾರೆ, 22 50 ಹೊಡೆದಿದ್ದಾರೆ. ಅಂದರೆ ಜಾಸ್ತಿ 50 ಹೊಡೆದಿದ್ದಾರೆ, ಕನ್ವರ್ಟ್ ಮಾಡಿಲ್ಲ ಅಂತ ಈಗ ಗೊತ್ತಾಗ್ತಾ ಇದೆ. 22 50 ಆಗಿದೆ ಅಂದರೆ ಬಿಗ್ ಇನ್ನಿಂಗ್ಸ್ಗೆ 100ಗೆ ಕನ್ವರ್ಟ್ ಆಗಿಲ್ಲ, ಜಾಸ್ತಿ 50s ಹೊಡೆದಿದ್ದಾರೆ. ಇವರೆಲ್ಲ ಆಲ್ಮೋಸ್ಟ್ ಕನ್ವರ್ಟ್ ಮಾಡಿದ್ದಾರೆ, ಹೊಡೆದಿದ್ದು 50 ಎಲ್ಲ ಕನ್ವರ್ಟ್ ಮಾಡಿದ್ರೆ. ಸೊ 14 ಒಂದು 2 ಸೆಂಚುರಿ ಮುಂದೆ ಇದ್ದಾರೆ. ಸೊ ಈ ಸ್ಟ್ಯಾಟ್ ನೋಡಿದ್ರೆ ನಿಮ್ಮ ಪ್ರಕಾರ ಯಾರನ್ನ ಡೆಬ್ಯೂ ಮಾಡಿದ್ರೆ ಒಳ್ಳೇದು ಅಂತ ನೀವು ಕಮೆಂಟ್ ಮಾಡಿ. ಯಾಕಂದರೆ ಡೆಬ್ಯೂ ಯಾರು ಮಾಡ್ತಾರೆ ಅಂತಂದರೆ ಅವರು ಟೀಮ್ ಮ್ಯಾನೇಜ್ಮೆಂಟ್ ಆಲ್ಮೋಸ್ಟ್ ಫಸ್ಟ್ ಇನ್ ಫಸ್ಟ್ ಸರ್ವ್ ಥರ ರಜತ್ ಪಟಿದಾರ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ನಮಗನ್ಸುತ್ತೆ. ಆದರೆ ಆ್ಯಸ್ ಪರ್ ಸ್ಟ್ಯಾಟ್ಸು ನಿಮ್ಮ ಪ್ರಕಾರ ಯಾರು ಡೆಬ್ಯೂ ಮಾಡಬೇಕು ಸೆಕೆಂಡ್ ಟೆಸ್ಟಲ್ಲಿ, ಅಥವಾ ಅವಕಾಶ ಇದ್ದರೆ ಇಬ್ಬರು ಮಾಡಬೇಕಾ ಏನು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ಕ್ರಿಕೆಟ್ ಅಪ್ಡೇಟ್ಸ್ನಲ್ಲಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಾವು ಮಾಡಿರೋ ಕಂಟೆಂಟ್ ಮೇಲೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.